ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಐವರು ಆರೋಪಿಗಳ ಜಾಮೀನನ್ನ ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರಾಸಿಕ್ಯೂಷನ್ ಅರ್ಜಿ ಹಾಕಿತ್ತು ಹೈಕೋರ್ಟ್ಗೆ. ಇವತ್ತು ಹೈಕೋರ್ಟ್ನಲ್ಲಿ ಆ ಒಂದು ಅರ್ಜಿಯನ್ನ ಹೈಕೋರ್ಟ್ ವಜಾ ಮಾಡಿರುವಂತದ್ದು. ಇದರಿಂದ ಆರೋಪಿಗಳಿಗೆ ಒಂದು ಕಡೆ ರಿಲೀಫ್ ಸಿಕ್ಕಿರುವಂತಾಗಿರುವಂತದ್ದು. ಮತ್ತೆ ಈ ಒಂದು ಪ್ರಕರಣದಲ್ಲಿ ಮೂವರು ಆರೋಪಿಗಳಿಗೆ ಏನು ವಕೀಲರಾಗಿ ರಂಗನಾಥ್ ರೆಡ್ಡಿ ಅವರು ವಾದವನ್ನ ಹೈಕೋರ್ಟ್ ನಲ್ಲಿ ಮಾಡಿದ್ರು. ಸೊ ಈ ಬಗ್ಗೆ ಮಾತನಾಡಕ್ಕೆ ನಮ್ಮ ಜೊತೆಗೆ ಇದೀಗ ರಂಗನಾಥ್ ರೆಡ್ಡಿ ಅವರು ಇದ್ದಾರೆ. ಸರ್, ಈಗ ಒಂದು ಐವರು ಆರೋಪಿಗಳಿಗೆ ಒಂದು ರಿಲೀಫ್ ಸಿಕ್ಕಿರುವಂತದ್ದು ಈ ಒಂದು ಪ್ರಕರಣದಲ್ಲಿ ಏನಾಯ್ತು ಸರ್? ವಾದ ಪ್ರತಿವಾದ ಯಾವ ರೀತಿ ಇತ್ತು ಸರ್? ನೋಡಿ, ಈ ಹಿಂದೆ ಏನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕಳೆದ ವರ್ಷ ದರ್ಶನ್ ಸೇರಿದಂತೆ ಇನ್ನೂ ಹಲವರು ಆರೋಪಿಗಳಿಗೆ ಜಾಮೀನು ರದ್ದಾಗಿತ್ತು. ಅಂದ್ರೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಏನು ಜಾಮೀನು ಮಂಜೂರು ಮಾಡಿತ್ತು, ಆ ಒಂದು ಆದೇಶವನ್ನ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ರದ್ದು ಮಾಡಿತ್ತು. ಆ ಒಂದು ಆಧಾರದ ಮೇಲೆ ಇನ್ನು ಉಳಿದ ಆರೋಪಿಗಳು ಯಾರಿದ್ರು ಅಂದ್ರೆ ಆರೋಪಿ ನಂಬರ್ 4, ಆರೋಪಿ ನಂಬರ್ 3 ಪವನ, ಆರೋಪಿ ನಂಬರ್ 4 ರಾಘವೇಂದ್ರ, ಹಾಗೂ ಈ ಏನು ಈ 9ನೇ ಆರೋಪಿ ಮತ್ತು 10ನೇ ಆರೋಪಿಗಳು ಇವರೇನಿದ್ರು ಇವರಿಗೆ ಸತ್ರ ನ್ಯಾಯಾಲಯ ನೀಡಿದ್ದಂತಹ ಜಾಮೀನನ್ನ ರದ್ದುಗೊಳಿಸಬೇಕು ಅಂತ ಒಂದು ಪ್ರಾರ್ಥನೆಯನ್ನ ಮುಂದಿಟ್ಟು ಅಭಿಯೋಜನೆ ಅವರು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಇವತ್ತು ಆ ಒಂದು ಅರ್ಜಿ ವಜಾಗೊಂಡಿದ್ದು ಈ 5 ಆರೋಪಿಗಳಿಗೆ ಯಾವುದೇ ಒಂದು ತೊಂದರೆ ಇರೋದಿಲ್ಲ. ಅಂದ್ರೆ ಅವರ ಜಾಮೀನು ಏನು ಸತ್ರ ನ್ಯಾಯಾಲಯ ನೀಡಿತ್ತು, ಆ ಒಂದು ಜಾಮೀನನ್ನ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಎತ್ತಿ ಹಿಡಿದಿರುವಂತದ್ದು. ಈಗ ಪ್ರಾಸಿಕ್ಯೂಷನ್ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಏನೆಲ್ಲ ಒಂದು ಪ್ರೇಯರ್ಸ್ ಇತ್ತು ಸರ್? ನೋಡಿ, ಪ್ರಮುಖವಾಗಿ ಅಭಿಯೋಜನೆಯವರು ಒಂದು ಸಾಮ್ಯತೆಯ ಮೇರೆಗೆ, ಅಂದ್ರೆ ಇನ್ನು ಉಳಿದ ಆರೋಪಿಗಳೇನು ಜೈಲು ಪಾಲಾಗಿದ್ರು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶದ ಮೇರೆಗೆ, ಅದೇ ಒಂದು ಆಧಾರವನ್ನ ಮುಂದಿಟ್ಟು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಅವರು ವಾದವನ್ನ ಮಂಡಿಸಿದ್ರು. ಅಂದ್ರೆ ಉಚ್ಚ ನ್ಯಾಯಾಲಯ ಇನ್ನಿತರೆ ಆರೋಪಿಗಳಿಗೆ ಸಂಬಂಧಿಸಿದಂತೆ ಏನು ಜಾಮೀನನ್ನ ಒಂದು ರದ್ದು ಮಾಡಿತ್ತು, ಈ ಆರೋಪಿಗಳಿಗೂ ಕೂಡ ಅಂದ್ರೆ ಈ ಅರ್ಜಿಯಲ್ಲಿ ಏನು ಪ್ರತಿವಾದಿಗಳೇನಿದ್ರು ಅವರಿಗೂ ಕೂಡ ಇದೇ ಒಂದು ಅನ್ವಯ ಆಗ್ತದೆ. ಸರ್ವೋಚ್ಚ ನ್ಯಾಯಾಲಯ ಏನೊಂದು ತಿರಸ್ಕಾರ ಮಾಡಿತ್ತು ಜಾಮೀನನ್ನ, ಅದೇ ಒಂದು ಆದೇಶ ಇವರಿಗೂ ಅನ್ವಯ ಆಗ್ತದೆ ಅಂತ ಆ ಒಂದು ಸಾಮ್ಯತೆಯ ಆಧಾರದ ಮೇಲೆ ಅಭಿಯೋಜನೆಯವರು ವಾದವನ್ನ ಮಂಡಿಸಿದ್ರು. ನಮ್ಮ ಪ್ರಮುಖವಾದ ವಾದ ಏನಿತ್ತು ಅಂತಂದ್ರೆ, ಸಾಕ್ಷಿಗಳನ್ನ ಯಾವುದೇ ರೀತಿ ಅವರ ಮೇಲೆ ಪ್ರಭಾವ ಇರುವಂತದ್ದಾಗಿರೋದಿಲ್ಲ ಮೊದಲನೇದಾಗಿ. ಎರಡನೇದಾಗಿ ಮತ್ತು ಪ್ರಮುಖವಾಗಿ ಈ ಒಂದು ವಿಚಾರಣೆಯಲ್ಲಿ ಬಹಳಷ್ಟು ನಿಧಾನಗತಿಯಲ್ಲಿ ವಿಚಾರಣೆ ಸಾಗ್ತಿರುವಂತದ್ದು. ಅಂದ್ರೆ ಸತ್ರ ನ್ಯಾಯಾಲಯ ಅಥವಾ ವಿಚಾರಣಾ ನ್ಯಾಯಾಲಯ ಎಷ್ಟೇ ಒಂದು ಮುತುವರ್ಜಿಯನ್ನ ವಹಿಸಿ ಬಹಳಷ್ಟು ಶ್ರಮ ವಹಿಸಿದ್ರು ಕೂಡ ಎಲ್ಲೋ ಒಂದ್ ರೀತಿ ಈ ಒಂದು ವಿಚಾರಣೆ ಬಹಳಷ್ಟು ಮಂದಗತಿಯಲ್ಲಿ ಸಾಗ್ತಾ ಇತ್ತು. ಹಾಗೂ ಪ್ರಮುಖವಾಗಿ ಈ ಏನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೊನ್ನೆ ದರ್ಶನ್ಗೆ ಸಂಬಂಧಪಟ್ಟಂತೆ ಜಾಮೀನೇನು ರದ್ದಾಗಿತ್ತು, ಅದೇ ಒಂದು ಆದೇಶದಲ್ಲಿ ಮೊನ್ನೆ ಸರ್ವೋಚ್ಚ ನ್ಯಾಯಾಲಯ ಅಲ್ಲಿ ಹೇಳಿರುವಂತದ್ದು ಈ ಒಂದು ವಿಚಾರಣೆ ಬಹಳ ಮಂದಗತಿಯಲ್ಲಿ ನಿಧಾನಗತಿಯಲ್ಲಿ ಸಾಗ್ತಾ ಇದೆ ಅಂತ ಹೇಳಿ. ಎಲ್ಲೋ ಒಂದ್ ಕಡೆ ಆ ಒಂದು ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶದ ಆ ಒಂದು ಅಬ್ಸರ್ವೇಷನ್ ಏನಿತ್ತು ಅದು ನಮ್ಗೆ ಬಹಳಷ್ಟು ಸಹಾಯ ಆಗಿರ್ಬೋದು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸರ್, ಇನ್ನೊಂದು, ಈಗ ಆರೋಪಿ ಟ್ರಯಲ್ ಸಹ ಆರಂಭ ಆಗಿ ಸುಮಾರು ಒಂದು ವರ್ಷ ಆಗಿರುವಂತದ್ದು. ಸೊ ಈಗ ಟ್ರಯಲ್ ಸಹ ನಡೀತಾ ಇರೋದು. ಸೊ ಈಗ ಟ್ರಯಲ್ಗೆ ಆರೋಪಿಗಳು ಯಾವ ರೀತಿ ಸಹಕಾರ ಕೊಡ್ತಾ ಇದಾರೆ? ಸರ್, ಆರೋಪಿಗಳಿಂದ ಯಾವುದೇ ರೀತಿ ತೊಂದರೆ ಅಂತೂ ಆಗ್ತಿಲ್ಲ. ವಿಚಾರಣಾ ನ್ಯಾಯಾಲಯ ವಿಚಾರಣೆಯನ್ನ ಕೈಗೊಂಡಿದೆ. ಬಹಳಷ್ಟು ಮುತುವರ್ಜಿಯಿಂದ ಏನು ಕೋರ್ಟಲ್ 64ರಲ್ಲಿ ಇಷ್ಟು ದಿನ ಒಂದು ವಿಚಾರಣೆ ನಡೆದಿತ್ತು. ಈಗ ಕೋರ್ಟಲ್ 59ರಲ್ಲಿ ವಿಚಾರಣೆ ನಡೆಯೋದು ನಿಗದಿಯಾಗಿದೆ. ಹಾಗಾಗಿ ಅದು ಎಷ್ಟೇ ಒಂದು ಶ್ರಮ ವಹಿಸಿದ್ರು ಕೂಡ ಎಲ್ಲೋ ಒಂದು ರೀತಿ ಯಾವುದೋ ಒಂದು ಕಾರಣಕ್ಕೆ ಈ ವಿಚಾರಣೆ ಬಹಳ ಒಂದು ನಿಧಾನಗತಿಯಲ್ಲಿ ಸಾಗ್ತಾ ಇತ್ತು ಅನ್ನೋ ಒಂದು ಪ್ರಮುಖವಾದ ಅಂಶವನ್ನ ಮುಂದಿಟ್ಟು ನಾವು ವಾದವನ್ನ ಮಂಡಿಸಿದ್ವಿ. ಸರ್, ಈಗ ಈ ಕಳೆದ 1-2 ತಿಂಗಳಿಂದ ದರ್ಶನ್ ಅವರಿಗೆ ಒಂದು ಸುಪ್ರೀಂ ಕೋರ್ಟ್ ಒಂದು ಹೇಳಿತು, 1 ವರ್ಷದವರೆಗೆ ಟ್ರಯಲ್ ಅನ್ನ ಫಿಕ್ಸ್ ಮಾಡಿ, ಇಲ್ಲಾಂದ್ರೆ ಜಾಮೀನು ಕೊಡ್ತೀವಿ ಅಂತ ಹೇಳ್ಬಿಟ್ಟು. 1 ವರ್ಷದವರೆಗೂ ದರ್ಶನ್ ಜಾಮೀನು ಇಲ್ಲ. ಈಗ ಹೈಕೋರ್ಟ್ ಏನು ಇತರ ಆರೋಪಿಗಳು 5 ಜನಗಳ ಆರೋಪಿ ಕೊಟ್ಟಂತ ಒಂದು ಆದೇಶ ಏನಿದೆ, ಇದನ್ನ ದರ್ಶನ್ ಏನಾದ್ರು ಇಟ್ಕೊಂಡು ದರ್ಶನ್ ಕೋರ್ಟ್ಗೆ ಬಂದ್ರೆ ದರ್ಶನ್ ಜಾಮೀನು ಸಿಗುತ್ತಾ ಅಂತ? ಸರ್, ನೋಡಿ, ಈಗ ಅವರು ಜಾಮೀನಿಗೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ರೆ ಈ ಕರ್ನಾಟಕ ಉಚ್ಚ ನ್ಯಾಯಾಲಯದ ಒಂದು ಆದೇಶವನ್ನ ಅವರು ಆಧಾರವಾಗಿ ಇಟ್ಕೊಂಡು ಒಂದು ಸಾಮ್ಯತೆಯ ಆಧಾರದ ಮೇಲೆ, ಅಂದ್ರೆ ಪ್ರಿನ್ಸಿಪಲ್ ಆಫ್ ಪ್ಯಾರಿಟಿ ಅಂತ ಕರಿತೀವಿ, ಆ ಸಾಮ್ಯತೆಯ ಆಧಾರದ ಮೇಲೆ ಅವರು ಹೋಗ್ಬೋದಿತ್ತು. ಹಾಗೂ ಅವ್ರಿಗೆ ಬಹಳ ಅನುಕೂಲ ಆಗೋ ಸಾಧ್ಯತೆ ಇತ್ತು. ಎಲ್ಲೋ ಒಂದ್ ಕಡೆ ನಾವು ಕೂಡ ಅವ್ರಿಗೆ ಸಲಹೆಯನ್ನ ಕೊಟ್ಟಿದ್ವಿ, ಇನ್ನು ಕೆಲವೊಂದಷ್ಟು ದಿನ ಕಾಯ್ಬೋದಿತ್ತು, ಸರ್ವೋಚ್ಚ ನ್ಯಾಯಾಲಯವನ್ನ ಈಗಲೇ ಸರ್ವೋಚ್ಚ ನ್ಯಾಯಾಲಯದ ಬಾಗಿಲನ್ನು ತಟ್ಟೋದು ಬೇಡ ಅನ್ನೋದು ನಮ್ಮ ಒಂದು ಅನಿಸಿಕೆ ಆಗಿತ್ತು. ಬಟ್ ಈಗ ಆಗಿದೆ. ಈಗ ಅವರು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿದ್ರು, ಹಾಗೂ ಮೊನ್ನೆ ಸರ್ವೋಚ್ಚ ನ್ಯಾಯಾಲಯ ಅವರ ಒಂದು ಅರ್ಜಿಯನ್ನ ತಿರಸ್ಕೃತಗೊಳಿಸಿ ಒಂದು ಆದೇಶವನ್ನು ಹೊರಡಿಸಿರುವಂತದ್ದು.
ಆದ್ರೆ ಈಗ ಈ ದರ್ಶನ್ ರವರ ಒಟ್ಟಿಗೆ ಇನ್ನು ಉಳಿದ ಆರೋಪಿಗಳು ಯಾರಿದ್ದಾರೆ ಅಂದ್ರೆ ಆ 2ನೇ ಆರೋಪಿ ಆಗಿರ್ಬೋದು, ಅಥವಾ 6, 7 ಮತ್ತು 11 ಮತ್ತು 12ನೇ ಆರೋಪಿಗಳಾಗಿರ್ಬೋದು, ಇವರಿಗೆ ಸಂಬಂಧಪಟ್ಟಂತೆ ಖಂಡಿತ ಈ ಒಂದು ಆದೇಶ ಒಂದು ಸಾಮ್ಯತೆಯ ಆಧಾರದ ಮೇಲೆ, ಪ್ರಿನ್ಸಿಪಲ್ ಆಫ್ ಪ್ಯಾರಿಟಿ ಅಂತ ಏನ್ ಕರಿತೀವಿ, ಅಂದ್ರೆ ಒಂದೇ ಒಂದು ಪೆಡೆಸ್ಟಲಿನ ಮೇಲೆ ಇವ್ರು ಏನ್ ಇರ್ತಾರೆ ಇರುವಂತದ್ದು. ಹಾಗಾಗಿ ಆ ಒಂದು ಆಧಾರದ ಮೇಲೆ ಅವರಿಗೆ ಜಾಮೀನನ್ನ ಪಡೆಯುವಲ್ಲಿ ಯಶಸ್ವಿ ಆಗೋದು ಖಂಡಿತ ಈ ಒಂದು ಆದೇಶ ಅದಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೀನಿ. ಅಂದ್ರೆ ದರ್ಶನ್ ಅವರು ಏನಾದ್ರು ಇದನ್ನ ಇಟ್ಕೊಂಡು ಹೋದ್ರೆ ದರ್ಶನ ಸಿಗುತ್ತಾ ಇಲ್ವಾ ಅಂತ, ಯಾಕಂದ್ರೆ ದರ್ಶನ್ ಅವರು ಏನು ಬೇಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಈ ರೀತಿ ಮಾಡಿಸ್ಕೊಂಡ್ರ ಏನು ಅಂತ, ಯಾಕಂದ್ರೆ ಅವ್ರ ಹೈಕೋರ್ಟ್ ಈ ತರ ಇದು ಚಾನ್ಸಸ್ ಏನಾದ್ರು ವೇಟ್ ಮಾಡಿದ್ರೆ ಎಲ್ಲೋ ಸಿಗೋದು ಚಾನ್ಸಸ್ ಇತ್ತಾ ಅಂತ ಅವ್ರಿಗೆ. ಅಲ್ಲ, ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯ ತಿರಸ್ಕೃತ ಮಾಡಿರೋದ್ರಿಂದ ದರ್ಶನ್ ರವರ ಅರ್ಜಿಯನ್ನ ನಾನು ಈಗಾಗಲೇ ಹೇಳಿದೆ, ನಾವು ಕೂಡ ಒಂದು ಕಾನೂನು ಸಲಹೆಯನ್ನ ನಾವು ಕೊಟ್ಟಿದ್ವಿ, ಕೂಡಲೇ ಸರ್ವೋಚ್ಚ ನ್ಯಾಯಾಲಯದ ಕದವನ್ನ ತಟ್ಟೋದು ಬೇಡ ಅಂತ ಹೇಳಿ. ಆದ್ರೆ ಅವರು ಹೋಗಿದ್ರು. ಹಾಗಾಗಿ ಈ ಒಂದು ಆದೇಶದ ಒಂದು ಆಧಾರದ ಮೇಲೆ ಹೋಗಿದ್ರೆ ಎಲ್ಲೋ ಒಂದ್ ಕಡೆ ಜಾಮೀನು ಮಂಜೂರಾಗೋ ಒಂದು ಸಾಧ್ಯತೆಗಳು ಹೆಚ್ಚಿತ್ತು ಅಂತ ಹೇಳ್ತೀನಿ ನಾನು. ಆದ್ರೆ ಈ ಒಂದು ಆದೇಶ ಖಂಡಿತವಾಗ್ಲು ಯಾವ್ಯಾವ ಆರೋಪಿಗಳು ಈಗ ಸದ್ಯ ಜಾಮೀನನ್ನ ರದ್ದು ಆದ ನಂತರ ಯಾರ್ಯಾರು ಈಗ ಜೈಲಿನಲ್ಲಿ ಇರುವಂತದ್ದು, ಅವ್ರಿಗೆಲ್ಲರಿಗೂ ಕೂಡ ಬಹಳಷ್ಟು ಒಂದು ಸಹಾಯ ಆಗುವಂತದ್ದು, ಆಧಾರವಾಗುವಂತದ್ದು ಜಾಮೀನನ್ನ ಮಂಜೂರು ಮಾಡಿಸಿಕೊಳ್ಳಲಿಕ್ಕೆ ಅಂತ ಹೇಳ್ತೀನಿ ನಾನು. ಸರ್, ನೀವು ವಾದ ಮಾಡುವಂತ ಸಂದರ್ಭದಲ್ಲಿ ಏನೆಲ್ಲ ಪಾಯಿಂಟ್ಸ್ ಅನ್ನ ನೀವು ಕೋರ್ಟ್ ಮುಂದೆ ಪ್ರೇಯರ್ ಮಾಡಿದ್ರಿ ಸರ್? ಸರ್, ಪ್ರಮುಖವಾಗಿ ನೋಡಿ, ಇಲ್ಲಿ ಈ ಸರ್ವೋಚ್ಚ ನ್ಯಾಯಾಲಯ ಬಹಳಷ್ಟು ಒಂದು ಹಳೆಯ ಪ್ರಕರಣಗಳಲ್ಲಿ ಒಂದು ವಿಚಾರವನ್ನ ಬಹಳಷ್ಟು ಪ್ರಾಮುಖ್ಯತೆಯಿಂದ ಬಹಳಷ್ಟು ಹಳೆಯ ಪ್ರಕರಣಗಳಲ್ಲಿ ಹೇಳಿರುವಂತದ್ದು. ಅದೇನಂದ್ರೆ, ಯಾವುದೇ ಕಾರಣಕ್ಕೂ ಆರೋಪಿ ಜೈಲಿನಲ್ಲಿ ಇದ್ದಾಗ ವಿಚಾರಣೆ ನಿಧಾನಗತಿಯಲ್ಲಿ ನಡೆಯಬಾರದು. ಅಂದ್ರೆ ಆದಷ್ಟು ತ್ವರಿತಗತಿಯಲ್ಲಿ ವಿಚಾರಣೆಯನ್ನ ನಡೆಸೋದ್ರಿಂದ ಈ ಸಾಂವಿಧಾನಿಕವಾಗಿ ಅವರ ಒಂದು ಹಕ್ಕಾಗಿರ್ತದೆ, ಅದು ತ್ವರಿತ ವಿಚಾರಣೆಯನ್ನ ಎದುರಿಸುವಂತದ್ದು. ಆ ಒಂದು ಹಕ್ಕು ಇಲ್ಲಿ ಉಲ್ಲಂಘನೆ ಆಗಿದೆ ಅನ್ನೋದು ನಮ್ಮ ಪ್ರಮುಖವಾದ ವಾದ ಆಗಿರ್ತದೆ. ಇನ್ನು ಎರಡನೇದಾಗಿ, ಯಾವ ಆದೇಶದ ಮೇಲೆ, ಅಂದ್ರೆ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಆಧಾರದ ಮೇಲೆ ಏನು ಅಭಿಯೋಜನೆ ಅವರು ಇಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು, ಅಂದ್ರೆ ಜಾಮೀನನ್ನ ಮತ್ತೆ ರದ್ದುಗೊಳಿಸಬೇಕು ಅಂತ ಹೇಳಿ, ಆ ಒಂದು ಪ್ರತಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಪ್ರತಿಯಲ್ಲಿ ಇನ್ನುಳಿದ ಯಾವುದೇ ಆರೋಪಿಗಳ ಬಗ್ಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಯಾವುದೇ ಉಲ್ಲೇಖ ಮಾಡಿರೋದಿಲ್ಲ, ಎಲ್ಲಿಯೂ ಕೂಡ ಉಲ್ಲೇಖ ಇರೋದಿಲ್ಲ. ಅಂದ್ರೆ ಇನ್ನಿತರ ಯಾವುದೇ ಆರೋಪಿಗಳು ಇವ್ರದ್ದು ಕೂಡ ಈ ರೀತಿಯ ಒಂದು ಕೃತ್ಯ ಎಸಗಿರ್ತಾರೆ, ಇವರ ರೋಲ್ ಏನು, ಎಲ್ಲಿಯೂ ಕೂಡ ಇವರ ಬಗ್ಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಉಲ್ಲೇಖ ಮಾಡಿರೋದಿಲ್ಲ. ಹಾಗಾಗಿ ಆ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಮೇಲೆ ಇಲ್ಲಿ ಇವರು ಬಂದು ಸತ್ರ ನ್ಯಾಯಾಲಯದ ಜಾಮೀನು ಆದೇಶವನ್ನ ರದ್ದು ಮಾಡಬೇಕು ಅಂತ ಕೇಳೋದು ಅದು ಸಮಂಜಸವಲ್ಲ ಅನ್ನೋದು ನಮ್ಮ ಪ್ರಮುಖವಾದ ವಾದ ಆಗಿರ್ತದೆ. ಈಗ ಸರ್, 1 ವರ್ಷದ ಒಳಗಡೆ ಈ ಟ್ರಯಲ್ ಅನ್ನ ಪ್ರಾಸಿಕ್ಯೂಷನ್ ಮುಗಿಸ್ತಾರ? ಯಾಕಂದ್ರೆ ಈಗ 64 ಇಂದ 59ಗೆ ಬಂದಿರೋದ್ರಿಂದ ಹಿನ್ನೆಲೆ ಪ್ರಾಸಿಕ್ಯೂಷನ್ ಯಾವ ರೀತಿ ಮಾಡುತ್ತಂತೆ, ನಿಮ್ಗೆ ಏನಾದ್ರು ಮಾತಾಡಿದ್ದೀರಾ ಏನಂತ? ಸರ್, ಈಗ ಒಟ್ಟಾರೆಯಾಗಿ 60 ಜನ ಸಾಕ್ಷಿಗಳನ್ನ ವಿಚಾರಣೆ ಮಾಡಲೇಬೇಕು, ಮಾಡದೇ ಇದ್ದಲ್ಲಿ ನಾವು ಜಾಮೀನನ್ನ ಮರುಪರಿಶೀಲನೆ ಮಾಡ್ತೀವಿ ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯ ಒಂದು ಆದೇಶದಲ್ಲಿ ಹೇಳಿರುವಂತದ್ದು. ಹಾಗಾಗಿ ಅವರು ಎಚ್ಚೆತ್ಕೊಂಡು ಮಾಡಿದ್ರೆ ಅದು ಈಗಾಗಲೇ ಅವರು ತ್ವರಿತಗತಿಯಲ್ಲಿ ಶುರು ಮಾಡಬೇಕು, ಇನ್ನು ಹೆಚ್ಚಿನ ಸಮಯ ಇರೋದಿಲ್ಲ. ಯಾಕೆಂದ್ರೆ 64 ಜನ ಸಾಕ್ಷಿಗಳನ್ನ ವಿಚಾರಣೆ ಮಾಡೋದು ಅಂದ್ರೆ ಅದು ಒಂದು ತಮಾಷೆಯ ಮಾತಲ್ಲ. ಯಾಕೆಂತಂದ್ರೆ ನಾವು ಅವರನ್ನ ಪಾಟಿ ಸವಾಲ್ ಮಾಡ್ಬೇಕು, ಮುಖ್ಯ ವಿಚಾರಣೆ ಆಗ್ತದೆ, ಪುನಃ ನಾವು ಪಾಟಿ ಸವಾಲ್ ಮಾಡ್ಬೇಕು. ಹಾಗಾಗಿ ಓರ್ವ ಸಾಕ್ಷಿಗೆ 2 ದಿನಗಳ ಕಾಲ, ಕನಿಷ್ಠ 2 ದಿನಗಳ ಕಾಲ ಆಗುವಂಥದ್ದು. 5 ರಿಂದ 6 ತಾಸು ಓರ್ವ ಸಾಕ್ಷಿಯ ವಿಚಾರಣೆ ಆಗುವಂತ ಸಾಧ್ಯತೆಗಳು ಇರ್ತದೆ. ಹಾಗಾಗಿ ತಾವು ಲೆಕ್ಕ ಹಾಕೋಬೇಕು, 64 ಜನ ಅಂದ್ರೆ ಅದು ಎಷ್ಟು ಒಂದು ಸಮಯ ತೆಗೆದುಕೊಳ್ತದೆ ಅಂತ ಹೇಳಿ. ಸರ್, ಈಗ ಇನ್ನು ಉಳಿದ ಆರೋಪಿಗಳು ಯಾರಿದ್ದಾರೆ ಜೈಲಲ್ಲಿ, ಅವರು ಜಾಮೀನು ಬೇಕಂತ ಏನಾದ್ರು ಹೈಕೋರ್ಟ್ಗೆ ಅರ್ಜಿ ಹಾಕೋಬೇಕಾ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ ಅವರು? ಇಲ್ಲ, ಈಗ ಆರೋಪಿ 2ರವರನ್ನ ಹೊರತುಪಡಿಸಿ ಉಳಿದ ಆರೋಪಿಗಳು ಮೊನ್ನೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲೇ ಅವರು ಜಾಮೀನಿಗೆ ಅರ್ಜಿ ಸಲ್ಲಿಸಲು ಅವರಿಗೆ ಅವಕಾಶ ಇರ್ತದೆ. ಇದಿಷ್ಟು ವಕೀಲರಾದಂತಹ ರಂಗನಾಥ್ ರೆಡ್ಡಿ ಅವರ ಮಾತುಗಳು. ಅಂದ್ರೆ ದರ್ಶನ್ ಬಿಟ್ಟು ಉಳಿದ ಆರೋಪಿಗಳು ಯಾರಿದ್ದಾರೆ ಜೈಲಲ್ಲಿ, ಅವರೆಲ್ಲರೂ ಸಹ ಒಂದು ಹೈಕೋರ್ಟ್ಗೆ ಏನಾದ್ರು ಅರ್ಜಿಯನ್ನ ಸಲ್ಲಿಸಿದ್ರೆ ಹೈಕೋರ್ಟ್ ಅದರ ಮೇಲೆ ಬೇಸಿಸ್ ಮೇಲೆ ಮೆರಿಟ್ ಮೇಲೆ ಡಿಸೈಡ್ ಮಾಡುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಅರುಣ್ ಕುಮಾರ್, ಅಶ್ವಗ ನ್ಯೂಸ್, ಬೆಂಗಳೂರು.